ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಸಮರ್ಥ ಸಿಂಧೆ ಚಾನೆಲ್ಗೆ ಸ್ವಾಗತ ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ವಿಶಿಷ್ಟ ಮತ್ತು ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾದ ಹೊಸನಾಡು ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ತೋರಿಸುತ್ತಿದ್ದೇವೆ. ಈ ಪವಿತ್ರ ದೇವಾಲಯದ ಶ್ರೀಮಂತ ಇತಿಹಾಸ, ಆಧ್ಯಾತ್ಮಿಕ ಮಹತ್ವ ಮತ್ತು ಪ್ರಶಾಂತ ದೈವಿಕ ಆಚರಣೆಗಳ ಬಗ್ಗೆ ತಿಳಿಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಬನ್ನಿ ಹಾಗಾದರೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ. ನೀವು ಧರ್ಮಸ್ಥಳದಿಂದ ಕಟೀಲಿಗೆ ಪ್ರಯಾಣಿಸುತ್ತಿದ್ದರೆ ದಾರಿಯಲ್ಲಿ ನಿಮಗೆ ಹೊಸನಾಡು ಕೊಡ್ಯಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಿಗುತ್ತದೆ. ಈ ಸುಂದರ ದೇವಾಲಯವು ಮೂಡುಬಿದಿರೆಯಿಂದ ಸುಮಾರು 7 ಕಿಲೋಮೀಟರ್, ಧರ್ಮಸ್ಥಳದಿಂದ 55 ಕಿಲೋಮೀಟರ್, ಮಂಗಳೂರಿನಿಂದ 45 ಕಿಲೋಮೀಟರ್ ಮತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 355 ಕಿಲೋಮೀಟರ್ ದೂರದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅನ್ನಪೂರ್ಣೇಶ್ವರಿ ದೇವಿಯ ಏಕೈಕ ಸ್ಥಾನ ಎಂಬ ಹೆಗ್ಗಳಿಕೆಗೆ ಹೊಸನಾಡು ಕೊಡ್ಯಡ್ಕ ಪಾತ್ರವಾಗಿದೆ. ಅನ್ನಪೂರ್ಣೇಶ್ವರಿ ದೇವಿಯ ಪವಿತ್ರ ಸ್ಥಾನವು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರನ್ನ ಆಕರ್ಷಿಸುತ್ತದೆ. ದೇವಾಲಯದಲ್ಲಿ ದೇವಿಯ ಅತ್ಯಂತ ಸುಂದರವಾದ ಪ್ರತಿಮೆಯ ದರ್ಶನದೊಂದಿಗೆ ಜೀವನ ಸಾರ್ಥಕತೆಯ ಭಾವನೆಯಿಂದ ತೃಪ್ತರಾಗುತ್ತಾರೆ. ದೇವಾಲಯವು ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಭಕ್ತರಿಗೆ ದರ್ಶನಕ್ಕಾಗಿ ತೆರೆದಿರುತ್ತದೆ. ಪ್ರತಿ ಶನಿವಾರ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ. ಇದು ದಿನದಿಂದ ದಿನಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತಿದೆ. ಹೊಸನಾಡು ಕೊಡ್ಯಡ್ಕ ದೇವಸ್ಥಾನವು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಸುತ್ತುವರಿದಿದೆ. ಇದು ನೈಸರ್ಗಿಕ ಸೌಂದರ್ಯದಿಂದ ಸಮೃದ್ಧವಾಗಿದೆ. ಸಮೃದ್ಧ ಸಸ್ಯ ಮತ್ತು ಪ್ರಾಣಿಗಳನ್ನು ಹೊಂದಿದೆ. ದೇವಾಲಯದ ಆವರಣವು ಸುಮಾರು 4 ಎಕರೆ ಪ್ರದೇಶದಲ್ಲಿ ಹರಡಿದೆ. ಶೃಂಗೇರಿ, ಕೊಲ್ಲೂರು, ಉಡುಪಿ, ಕಟೀಲು, ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಗಳಂತೆ ಜನರು ಹೊಸನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಕೊಡ್ಯಡ್ಕ ಎಂಬ ಗ್ರಾಮವನ್ನು ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವತೀರ್ಥಿ ಸ್ವಾಮೀಜಿಯವರು ಹೊಸನಾಡು ಕೊಡ್ಯಡ್ಕ ಎಂದು ಮರುನಾಮಕರಣ ಮಾಡಿದರು. ಈ ದೇವಾಲಯವು ಹಸಿರು, ದಟ್ಟ ಕಾಡು ಮತ್ತು ಶ್ರೀಮಂತ ಭತ್ತದ ಪ್ರದೇಶಗಳಿಂದ ಆವರಿಸಿದೆ. ದೇವಾಲಯದ ಪ್ರಮೇಯವೂ ಸಹ ಹಲವಾರು ವರ್ಣರಂಜಿತ ಸಸ್ಯಗಳು, ಹೂಗಳು ಮತ್ತು ತರಕಾರಿಗಳನ್ನು ಹೊಂದಿದೆ. ಹೊಸನಾಡು ಕೊಡ್ಯಡ್ಕ ದೇವಾಲಯದ ಇನ್ನೊಂದು ಆಕರ್ಷಣೆಯೆಂದರೆ ಪ್ರವೇಶದ್ವಾರದಲ್ಲಿರುವ 61 ಅಡಿ ಎತ್ತರದ ಸಂಜೀವಿನಿ ಪರ್ವತ ಹೊತ್ತ ಭವ್ಯವಾದ ಹನುಮಂತನ ಪ್ರತಿಮೆ. ಈ ಅದ್ಭುತ ಶಿಲ್ಪವನ್ನು 2014ರಲ್ಲಿ ಉದ್ಘಾಟಿಸಲಾಯಿತು. ದೇವಾಲಯದಲ್ಲಿರುವ ಇತರ ದೇವಾಲಯಗಳೆಂದರೆ ಶಿಲಾತೀರ್ಥ ಮಂಟಪ, ಸಾಯಿಬಾಬಾ, ಪ್ರಸನ್ನ ಗಣಪತಿ, ನಾಗ, ಆಂಜನೇಯ, ನವಗ್ರಹ ಮಂದಿರ, ಅಷ್ಟಲಕ್ಷ್ಮಿ, ನವದುರ್ಗೆಯರು ಮತ್ತು ಆದಿಶಂಕರಾಚಾರ್ಯ ಮತ್ತು ಮಧ್ವಾಚಾರ್ಯರಿರುವ ತುಳಸಿ. ಇಲ್ಲಿ ದೇವಿ ಅನ್ನಪೂರ್ಣೇಶ್ವರಿಯ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಕಾಣಬಹುದಾಗಿದೆ. ಅವಳು ಶಂಖು, ಚಕ್ರ, ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ತನ್ನ 4 ಕೈಗಳಲ್ಲಿ ಹಿಡಿದಿದ್ದಾಳೆ. ಈ ವಿಗ್ರಹವು ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಹೊದಿಸಲ್ಪಟ್ಟಿದೆ. ಅನ್ನಪೂರ್ಣ ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನು ಎದುರಿಸಬೇಕಾಗಿಲ್ಲವೆಂದು ಭಕ್ತರು ನಂಬುತ್ತಾರೆ. ಅನ್ನಪೂರ್ಣ ಎಂಬ ಪದವು 2 ಪದಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಅನ್ನ ಎಂದರೆ ಅಕ್ಕಿ ಧಾನ್ಯಗಳು ಅಥವಾ ಆಹಾರ ಮತ್ತು ಪೂರ್ಣ ಎಂದರೆ ಪರಿಪೂರ್ಣ ಮತ್ತು ಸಂಪೂರ್ಣ. ಆದ್ದರಿಂದ ಅನ್ನಪೂರ್ಣ ಎಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಆಹಾರ. ಶ್ರೀ ಅನ್ನಪೂರ್ಣೇಶ್ವರಿ ಶಿವನ ಪತ್ನಿ ಪಾರ್ವತಿ ದೇವಿಯ ಅವತಾರ. ದೇವಿ ಅನ್ನಪೂರ್ಣೆಯನ್ನು ರುದ್ರಯಾಮಲ, ಅನ್ನಪೂರ್ಣ ಮಾಲಿನಿ ನಕ್ಷತ್ರ ಮಾಲಿಕ, ಶಿವರಹಸ್ಯ ಮತ್ತು ಅನ್ನಪೂರ್ಣ ಕವಚ ಮುಂತಾದ ಹಲವಾರು ಪ್ರಾಚೀನ ಗ್ರಂಥಗಳಲ್ಲಿ ಶ್ಲಾಘಿಸಲಾಗಿದೆ ಮತ್ತು ಮೌಲ್ಯಮಾಪನ ಮಾಡಲಾಗಿದೆ. ಜಯರಾಮ ಹೆಗ್ಡೆ ಕೊಡ್ಯಡ್ಕದಲ್ಲಿರುವ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸ್ಥಾಪಕರು ಮತ್ತು ಆಡಳಿತಾಧಿಕಾರಿಗಳು. ಒಮ್ಮೆ ಜಯರಾಮ ಹೆಗ್ಡೆ ಮತ್ತು ಅವರ ಕುಟುಂಬವು ಹೊರನಾಡಿನ ಆದಿಶಕ್ತಿಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅದು ಅವರಿಗೆ ಕೊಡ್ಯಡ್ಕದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲು ಪ್ರೇರಣೆ ನೀಡಿತು. ದೇವಸ್ಥಾನದ ಉದ್ಘಾಟನೆ ಮತ್ತು ಪ್ರತಿಷ್ಠಾಪನಾ ಸಮಾರಂಭವು ಮೇ 3, 1996ರಂದು ಉಡುಪಿಯ ಪೇಜಾವರ ಮಠದ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಪವಿತ್ರ ಉಪಸ್ಥಿತಿಯಲ್ಲಿ ನಡೆಯಿತು. ಅನ್ನಪೂರ್ಣೇಶ್ವರಿ ದೇವಿಯ ಪ್ರತಿಮೆಯ ಎತ್ತರವು ಸುಮಾರು 62 ಇಂಚ್ ಎತ್ತರವಾಗಿದ್ದು ಪಂಚಲೋಹದಿಂದ ಮಾಡಲ್ಪಟ್ಟಿದೆ. ದೇವಾಲಯದ ವಾರ್ಷಿಕ ರಥೋತ್ಸವವನ್ನು ಪ್ರತಿ ವರ್ಷ ಮೇ 1ರಂದು ಆಚರಿಸಲಾಗುತ್ತದೆ. ವಿಶಾಲವಾದ ಅನ್ನಪೂರ್ಣ ಡೈನಿಂಗ್ ಹಾಲ್
ಒಂದು ಸಮಯದಲ್ಲಿ 900 ಜನರಿಗೆ ಆಹಾರವನ್ನು ಒದಗಿಸಬಹುದು. ಅನ್ನಪ್ರಸಾದ ಇಲ್ಲಿ ಎಲ್ಲಾ ಇತರ ಪ್ರಸಾದಗಳಲ್ಲಿ ಅತ್ಯಂತ ಪವಿತ್ರವಾಗಿದೆ. ಸಂಗೀತ ಮತ್ತು ಡೊಳ್ಳು ಹೊಡೆಯುವುದರೊಂದಿಗೆ ಪೂಜೆಯನ್ನು ದಿನಕ್ಕೆ 3 ಬಾರಿ ಮಾಡಲಾಗುತ್ತದೆ. ಪ್ರತಿ ಮಂಗಳವಾರ, ಶುಕ್ರವಾರದಂದು ಮತ್ತು ನವರಾತ್ರಿಯ ಎಲ್ಲಾ ದಿನಗಳಲ್ಲಿ ವಿಶೇಷ ಪೂಜೆಯು ಅರ್ಪಿಸಲ್ಪಡುತ್ತದೆ. ಕಾರ್ತಿಕ ತಿಂಗಳಿನಲ್ಲಿ ನವಮಿ, ಹನುಮ ಜಯಂತಿ, ನಾಗರ ಪಂಚಮಿ ಮತ್ತು ಶ್ರಾವಣದಲ್ಲಿ ನಡೆಯುವ 1 ದಿನದ ದೀಪೋತ್ಸವವನ್ನು ಸಾಂಪ್ರದಾಯಿಕ ವೈಭವ ಮತ್ತು ದೈವತ್ವದಿಂದ ಆಚರಿಸಲಾಗುತ್ತದೆ. ಜನರು ಅಕ್ಕಿ, ತರಕಾರಿಗಳು, ಹಣ್ಣುಗಳು, ಹೂವುಗಳು ಮತ್ತು ತೆಂಗಿನಕಾಯಿಗಳನ್ನು ಹರಕೆಯ ರೂಪದಲ್ಲಿ ದೇವಿಗೆ ಕೊಡುತ್ತಾರೆ. ರಥೋತ್ಸವವನ್ನು ಮೇ ಮೊದಲ ದಿನ ಮತ್ತು ಕೆರೆ ದೀಪೋತ್ಸವವನ್ನು ನಂತರದ ದಿನದಂದು ನಡೆಸಲಾಗುತ್ತದೆ. 5 ದಿನಗಳ ವಾರ್ಷಿಕ ಉತ್ಸವದಲ್ಲಿ ಹೂವಿನ ಪೂಜೆ, ಪಂಜುರ್ಲಿ ದೈವದ ಬಲಿಸೇವೆ, ಪೀಠ ಸವಾರಿ, ಕಟ್ಟೆ ಪೂಜೆ, ತುಲಾಭಾರ ಸೇವೆ ಮತ್ತು ಅಂತಿಮವಾಗಿ ಸಂಪ್ರೋಕ್ಷಣೆ ಸೇರಿವೆ. ನಾನು ಈ ದೇವಸ್ಥಾನದ ವಿಳಾಸ ಮತ್ತು ಗೂಗಲ್ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ. ತಾವೆಲ್ಲರೂ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ ಆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಪಡೆಯಿರಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಬೆಲ್ ಐಕಾನ್ ಒತ್ತಾದಿಂದ ನಮ್ಮ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.